ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಪ್ರೀತಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ. ರಾಮ ಮಂದಿರಕ್ಕೆ ಆಗಮಿಸಿದ ಪ್ರಭು ಶ್ರೀ ರಾಮಲಲ್ಲಾ ವಿಗ್ರಹ. ದಾರಿಯುದ್ದಕ್ಕೂ ಜನರಿಂದ ಹರ್ಷೋದ್ಗಾರ. ರಾಮ ಪ್ರಾಣ ಪ್ರತಿಷ್ಠಾಪನಾ ಪ್ರಯುಕ್ತ ಗಣ್ಯರ ದಂಡು. ಅಯೋಧ್ಯೆಯಲ್ಲಿ ಭದ್ರತೆಗೆ ಕಮಾಂಡೋಗಳ ನಿಯೋಜನೆ. ಅಹಿತಕರ ಘಟನೆ ನಡೆಯದಂತೆ ಭಾರೀ ಮುಂಜಾಗ್ರತೆ. ದೆಹಲಿ ಅಯೋಧ್ಯೆಯಲ್ಲಿ ದಟ್ಟ ಮಂಜು ಆವರಿಸ್ತಾ ಇರುವ ಹಿನ್ನೆಲೆ ಜನವರಿ 21ರಂದೇ ಅಯೋಧ್ಯೆಗೆ ಆಗಮಿಸುವ ಪ್ರಧಾನಿ. ಒಂದು ದಿನ ಮುಂಚಿತವಾಗಿಯೇ ಅಯೋಧ್ಯೆಯಲ್ಲಿ ವಾಸ್ತವ್ಯ. ಸಭಾ ಕಾರ್ಯಕ್ರಮದಲ್ಲಿ 7,500 ಮಂದಿಗೆ ಅವಕಾಶ. ರಾಮ ಜನ್ಮಭೂಮಿ ಪಥದವರೆಗೆ ಅತಿಥಿಗಳ ವಾಹನ ಬರಲು ಅವಕಾಶ. ರಾಮನೂರಿಗೆ ಬಂದಿಳಿದ ರಾಮಾಯಣದ ಪಾತ್ರಧಾರಿಗಳು. ಪ್ರಾಣ ಪ್ರತಿಷ್ಠಾಪನಾ ವಿಧಿವಿಧಾನಗಳು ಪ್ರಾರಂಭ. ಸರಾಯು ನದಿಯಿಂದ 9 ಮಹಿಳೆಯರು ಕಲಶ ಜಲಯಾತ್ರೆ. ರಾಮ ಮಂತ್ರ ಪಠಿಸುತ್ತಾ ಕಲಶದೊಂದಿಗೆ ಮಂದಿರ ಪ್ರದಕ್ಷಿಣೆ. ರಾಮ ಮಂದಿರ ಉದ್ಘಾಟನೆ ಹಲವು ವಿಶೇಷತೆಗಳಿಗೆ ಸಾಕ್ಷಿ. ಅಯೋಧ್ಯೆಯ ಸೂರ್ಯಕುಂಡದಲ್ಲಿ ಲೇಸರ್ ಲೈಟ್ ಶೋ. ರಾಮನ ಜೀವನ ಚರಿತ್ರೆ ಕಣ್ತುಂಬಿಕೊಂಡ ಜನ. ರಾಮನಿಗಾಗಿ ಹೈದರಾಬಾದ್ನಲ್ಲಿ ತಯಾರಾಯಿತು 1265 ಕೆಜಿ ಲಡ್ಡು. ಶ್ರೀರಾಮ್ ಕ್ಯಾಟರಿಂಗ್ ಸರ್ವಿಸ್ನಿಂದ ವಿಶೇಷ ಉಡುಗೊರೆ. ವಾಹನದ ಮೂಲಕ ಅಯೋಧ್ಯೆ ತಲುಪಲಿರುವ ಲಡ್ಡು. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಶೃಂಗೇರಿಯ ಋತ್ವಿಜರು ಭಾಗಿ. ಕಿಗ್ಗಾದಲ್ಲಿ ನಡೆಸಿದ ವಿಶೇಷ ಪೂಜಾ ಗಂಧ ಪ್ರಸಾದ ಜೊತೆ ಭಾಗಿ. ಸಂಸತ್ ಭವನದ ಬಳಿಕ ಅಯೋಧ್ಯೆಗೆ ಶಿವಕುಮಾರ್ ಶರ್ಮಾ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬೆಳ್ಳಿ ಪೂಜಾ ಪರಿಕರಗಳ ಉಡುಗೊರೆ. ಪೇಜಾವರ ಶ್ರೀಗಳ ಮೂಲಕ ವೀರೇಂದ್ರ ಹೆಗ್ಡೆ ಅವರಿಂದ ಸಮರ್ಪಣೆ. ಅಯೋಧ್ಯೆಗೆ ತೆರಳೋದಾಗಿ ಹೇಳಿಕೆ. ರಾಮ ಮಂದಿರದ ಉದ್ಘಾಟನೆ ಕೋರ್ಟ್ ಕಲಾಪ ಬೇಡ. ಆ ದಿನದಂದು ದೇಶದ ಎಲ್ಲಾ ನ್ಯಾಯಾಲಯಗಳಿಗೆ ರಜೆ ನೀಡಿ. ಸುಪ್ರೀಂ ಕೋರ್ಟ್ ಸಿಜೆಐಗೆ ಬಾರ್ ಕೌನ್ಸಿಲ್ ಪತ್ರ. ಜನವರಿ 22ರಂದು ಶಾಲಾ ಕಾಲೇಜುಗಳ ರಜೆ ಘೋಷಿಸಿ. ಇಲ್ಲದಿದ್ದರೆ ಸ್ವಯಂ ಪ್ರೇರಿತರಾಗಿ ರಜೆ ಹಾಕಿ ಸಹಕಾರ ಕೊಡಿ. ಗೋಕಾಕ್ ನಿವಾಸದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ ಜಾರಕಿಹೊಳಿ. ಶ್ರೀರಾಮನ ಭಕ್ತ ಆಂಜನೇಯ ದೇವಸ್ಥಾನ ಉದ್ಘಾಟನೆ. ಬಾಗಲಕೋಟೆಯ ಸಿಮೆಂಟ್ ಫ್ಯಾಕ್ಟರಿ ಹತ್ತಿರ ದೇವಾಲಯ ನಿರ್ಮಾಣ. ಪಂಚಮುಖಿ ಆಂಜನೇಯನ ಮೂರ್ತಿಯ ಶೋಭಾಯಾತ್ರೆ. ರಾಮನ ಪ್ರಾಣ ಪ್ರತಿಷ್ಠೆಗೆ ಸಂಭ್ರಮ ಸಡಗರ. ಚಿಕ್ಕಮಗಳೂರಿನ ಕಲ್ದೋಡಿಯ ಗ್ರಾಮದ ಪ್ರತಿ ಮನೆಗಳ ಮುಂದೆ ಜೈ ಶ್ರೀರಾಮ್ ಪೇಂಟಿಂಗ್. ಅನ್ಯ ಧರ್ಮೀಯರಿಂದಲೂ ಕೈಂಕರ್ಯಕ್ಕೆ ಸಾಥ್. ರಾಮ ಮಂದಿರದ ರೀತಿ ವಿನ್ಯಾಸವಾಯಿತು ಕಾರು. ಹೈದರಾಬಾದ್ನ ಕಾರು ವಿನ್ಯಾಸಕ ಸುಧಾಕರ್ ಯಾದವ್ ಕೈಯಲ್ಲಿ ಅರಳಿದ ದೇವಾಲಯ. ರಾಮ ಮಂದಿರ ಕಾರಿಗೆ ಎಲ್ಲೆಡೆ ಮೆಚ್ಚುಗೆ. ಮಂದಿರದಿಂದ ಬಡವರ ಹೊಟ್ಟೆ ತುಂಬೋದಿಲ್ಲ. ಕಾಂಗ್ರೆಸ್ನಿಂದ 75 ವರ್ಷ ಕಾಲ ಶಾಲೆ, ಆಸ್ಪತ್ರೆ, ನೀರಾವರಿ ಸೌಲಭ್ಯ. ಆದರೂ ರಾಮ ಮಂದಿರ ವಿರೋಧಿಸಲ್ಲ ಎಂದ ಸಚಿವ ದರ್ಶನಾಪುರ. ರಾಮನನ್ನ ವಿರೋಧಿಸುವವರಿಗೆಲ್ಲ ಕಾಮಾಲೆ. ರಾಜೇಶ್ವರ ಹಿರೇನಗಾಂವ್ ಜಯಶಾಂತಲಿಂಗ ಸ್ವಾಮೀಜಿ ಕಿಡಿ. ಬೀದರ್ನಲ್ಲಿ ಅದ್ದೂರಿ ರಾಮಲೀಲಾ ಉತ್ಸವ ಆಯೋಜನೆ. ಉಡುಪಿ ಪರ್ಯಾಯ ಮಹೋತ್ಸವ ಸಂಪನ್ನ. ಪುತ್ತಿಗೆ ಸುಗುಣೇಂದ್ರ ತೀರ್ಥರಿಗೆ ಕೃಷ್ಣನ ಪೂಜಾಧಿಕಾರ ಹಸ್ತಾಂತರ. ಜೋಡುಕಟ್ಟಿನಿಂದ ಕೃಷ್ಣ ಮಠದವರೆಗೆ ಪಲ್ಲಕ್ಕಿ ಮೂಲಕ ಮೆರವಣಿಗೆ. ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ. ಮಧ್ಯಾಹ್ನ 1ಕ್ಕೆ ಕಲಬುರಗಿ ಏರ್ಪೋರ್ಟ್ನಿಂದ ಬೆಂಗಳೂರಿನತ್ತ ನಮೋ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮಕ್ಕೆ ಚಾಲನೆ. ಪಾಕಿಸ್ತಾನದ ಗಡಿಗೆ ನುಗ್ಗಿ ಗುಮ್ಮಿದ ಇರಾನ್ ಕ್ಷಿಪಣಿ. ಉಭಯ ರಾಷ್ಟ್ರಗಳ ರಾಜತಾಂತ್ರಿಕ ಸಂಘರ್ಷ ಉಲ್ಬಣ.
ಇರಾನ್ನಿಂದ ತನ್ನ ರಾಯಭಾರಿ ವಾಪಸ್ ಕರೆಸಿಕೊಂಡ ಪಾಕ್. ಸತ್ಯಸಾಯಿ ಗ್ರಾಮದಲ್ಲಿ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಸ್ನೇಹಪೂರ್ವಕ ಟಿ20 ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ. ಸಚಿನ್ ತೆಂಡೂಲ್ಕರ್, ಯುವರಾಜ್ ಸೇರಿ ಹಲವರು ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.